ಫಸ್ಟಿಗೆ ಬಂತಲ್ಲ ಆ ಥರ ನೀವು ಒಂದು ಯಾವ ಥರ ಮಾಡೋದು ಆ ಥರ ನೀವು ಕಾರ್ಟೂನ್ ವಿಡಿಯೋನ ನೀವು ಮಾಡ್ಕೊಂಡ್ಬಿಟ್ಟು ನಿಮ್ಮ ಯೂಟ್ಯೂಬ್ ಚಾನಲ್ನ ನೀವು ಹಾಕ್ಬೋದು. ನೀವು ನಿಮ್ಮ ಚಾನಲ್ನ ಗ್ರೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಚಾನಲ್ ಎಷ್ಟೇ ಯಾಕೆ ಗ್ರೋ ಆಗಿದೆ ನಿಮ್ಮ ಚಾನಲ್ದು ಗ್ರೋ ಆಗಿದೆ ನಾನು ಬಯಸ್ತೀನಿ. ಮತ್ತು ಬನ್ನಿ ಟ್ಯುಟೋರಿಯಲ್ನ ನೋಡೋಣ. ಅಲ್ಲಿವರೆಗೂ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಸ್ವಲ್ಪ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇನ್ನು ಸಬ್ಸ್ಕ್ರೈಬರ್ಸ್ ಬರೀ ಒಂದೂ ಇಲ್ಲ. ಹಾಂ ಗೈಸ್, ಮತ್ತು ಇಲ್ಲಿ ನೀವು ಇಲ್ಲಿ ಸ್ವೈಪ್ನ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಇಟ್ಬಿಟ್ಟು ನಿಮಗೆ ಒಂದು ಅಪ್ಲಿಕೇಶನ್ನ ಅವಶ್ಯಕತೆ ಇರುತ್ತೆ. ಆ ಅಪ್ಲಿಕೇಶನ್ ಯಾವುದಪ್ಪ ಅಂತಂದರೆ ಬಂದುಬಿಟ್ಟು ಟ್ವೀನ್ ಕ್ರಾಫ್ಟ್ ಅಂತ. ನೀವು ಇಲ್ಲಿ ಟ್ವೀನ್ ಕ್ರಾಫ್ಟ್ ಅಂತ ಸರ್ಚ್ ಮಾಡಿದರೆ ಇಲ್ಲಿ ಟ್ವೀನ್ ಕ್ರಾಫ್ಟ್ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ. ತುಂಬ ಚೆನ್ನಾಗಿದೆ ಆ್ಯಪು. ಇದರಲ್ಲಿ ನಾನು ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಥರ ಟ್ವಿನ್ ಕ್ರಾಫ್ಟ್ ಈಗ ನಾವು ಯಾವುದಾದ್ರೂ ಮೂವಿ ಅಥವಾ ಅವರು ಕ್ರಿಯೇಟ್ ಮಾಡಿಬಿಟ್ಟಿದ್ದ ಮೂವಿನ ಈ ಥರ ಹಾಕ್ತಾರೆ. ಇಲ್ಲಿ ನೀವು ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪೋರ್ಟ್ರೇಟ್, ಲ್ಯಾಂಡ್ಸ್ಕೇಪ್, ಕಾಮಿಕ್ ಸ್ಟ್ರಿಪ್ ಅಂತಂದು 3 ಆಪ್ಷನ್ ಇದೆ. ಈಗ ನೀವು ಪೋರ್ಟ್ರೇಟ್ ಅಂತಂದರೆ ನೀವು ಈಗ 9:16 ಇಲ್ಲಿ ಬರೆದಿದೆ. ಲ್ಯಾಂಡ್ಸ್ಕೇಪ್ ಅಂದರೆ 16:9 ಅಂದರೆ ಈಗ ಯೂಟ್ಯೂಬ್ ವೀಡಿಯೋನ ನೋಡ್ತಿರಲ್ಲ ಆ ಥರ. ಕಾಮಿಕ್ಸ್ ಸ್ಟ್ರಿಪ್ ಅಂದರೆ ಒಂದು ನನ್ನ ಇದರಲ್ಲಿ ತೋರಿಸ್ತೇನೆ ತಡ್ರಿ. ಇವೆಲ್ಲ ನಾ ಮಾಡಿದ್ದೇವೆ. ಈ ಥರ ಕಾಮಿಕ್ಸ್ ಸ್ಟ್ರಿಪ್ ಅಂದರೆ ಇಲ್ಲಿ ನಾನು ಲ್ಯಾಂಡ್ಸ್ಕೇಪ್ ಅಂದರೆ ನಾನೀಗ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾ ಇದ್ದೇನಲ್ಲ ಅದಕ್ಕೆ 16:9 ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ನೀವು ತುಂಬ ಸ್ವಲ್ಪ ಬ್ಯಾಕ್ಗ್ರೌಂಡ್ಗಳಿವೆ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಕೆಫೆ, ಬೀಚ್, ಚರ್ಚ್, ಸ್ನೋ, ಮತ್ತು ರೋಡ್ ವ್ಯೂ, ಹಾಲ್, ಕಾಲೇಜ್, ಮತ್ತು ಕೆಫೆ ಇಂಟೀರಿಯರ್, ಮತ್ತು ಸಾಕಷ್ಟು ಕ್ರಿಸ್ಮಸ್, ಸ್ಕೂಲ್ ಎಲ್ಲದನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತೀನಿ. ಈಗ ನೀವು ಇಲ್ಲಿ ನಾನು ಒಂದು ಕೆಫೆನ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ 3 ಅಟ್ಲೀಸ್ಟ್ ಲಾಸ್ಟ್ ಅಂದರೆ 3ನ ನೀವು ಸೆಲೆಕ್ಟ್ ಮಾಡ್ಕೊಳಕ್ಕಾಗುತ್ತೆ. ಅದನ್ನು ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೊಳಕ್ಕಾಗೋಂಗಿಲ್ಲ. ಇಲ್ಲಿ ನಾನು ಇವು 3ನ ತೆಗೆದು ಇವ್ರನ್ನ ಮತ್ತು ಇವ್ರನ್ನ ಹಿಡ್ಕೊತೀನಿ. ಹೆಂಗೆ ನೋಡೋಕ್ಕೆ ನೀನು ಇಲ್ಲಿ ಕುಂತಿರು ಆಯಿತಾ, ನೀನು ಇಲ್ಲಿ ಕುಂತಿರು. ಈ ಥರ ನೀವು ಮೂವ್ನ ಮಾಡಬೇಕು. ಮೂವ್ನ ಅವ್ರು ಮೂವ್ ಆಗ್ತಾರೆ. ಇಲ್ಲಿ ಫಸ್ಟ್ ನೀವು ಏನಂದರೆ ತುಂಬ ಫಸ್ಟ್ ನೀವು ಏನು ಕಲಿಬೇಕಪ್ಪ ಅಂತಂದರೆ ಆಡಿಯೋ ಹೇಗೆ ಕೊಡೋದು ಅಂತ. ಇಲ್ಲಿ ನೀವು ಸಿಂಪ್ಲಿ ಇಷ್ಟೇ ಅವ್ರದ್ದು ಮೇಲೆ ಅವ್ರ ಹೆಡ್ ಮೇಲೆ ಒಂದು ಪ್ರೊಫೈಲ್ ಇರುತ್ತಲ್ಲ, ಅದ್ರ ಪಕ್ಕ ಒಂದು ಮೈಕ್ರೋಫೋನ್ ಟೈಪ್ ಕಾಣಿಸ್ತಾ ಇರೋದಲ್ಲ ಪಿಕ್ಚರ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನಾನು ಏನು ಹೇಳ್ತೀನಿ ಎಲ್ಲ ರೆಕಾರ್ಡ್ ಆಗ್ತಾ ಇದೆ. ಹಲೋ ಗೈಸ್, ನಮಸ್ಕಾರ, ವೆಲ್ಕಮ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಇಲ್ಲಿ ಸೇವ್ ಮೇಲೆ ಕೊಟ್ಟರೆ ಸೇವ್ ಆಗುತ್ತೆ, ಡಿಲೀಟ್ ಮೇಲೆ ಕೊಟ್ಟರೆ ಡಿಲೀಟ್ ಆಗುತ್ತೆ. ಸೆಟ್ಟಿಂಗ್ಸಲ್ಲಿ ನೀವು ಪಿಚ್, ಟೆಂಪೋ, ಯೂಸ್ ನಾರ್ಮಲ್ ವಾಯ್ಸ್, ಫಿಟ್ ಇನ್ ಫ್ರೇಮ್, ಇದರಲ್ಲಿ ರೀಸೆಟ್ ಎಲ್ಲ ನೀವು ಮಾಡ್ಕೋಬೋದು. ಸದ್ಯಕ್ಕೆ ಇಷ್ಟೇ ಇರಲಿ. ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಅದು ನೀವು ಮೊದಲಿಗೆ ಏನೋ ಮಾಡಬೇಕಾಗಿತ್ತಪ್ಪ ಅಂತಂದರೆ ಟ್ವಿನ್ ಕ್ರಾಫ್ಟಲ್ಲಿ ನೀವು ಒಂದೊಂದೇ ಫ್ರೇಮ್ನ ಬರ್ಸ್ಬೋದಾಗಿತ್ತು. ಆದರೆ ಅದು ತಾನಾಗೇನೆ ಫ್ರೇಮ್ ಕ್ರಿಯೇಟ್ ಆಗ್ತಾಯಿದೆ ಅಂತ ಹೇಳ್ಬೋದು. ಒಂದೊಂದಕ್ಕೇ ನಾವು ಮಾಡಿದರೆ ಈಗ ಓಪನ್ ಆಗಿದೆ 24x7 ಅಂತ ಇದು ಆ್ಯಡ್ ಕೆಫೆ. ಮತ್ತು ನೀವು ಇಲ್ಲಿ ಕ್ಯಾರೆಕ್ಟರ್ನ ಹಾಕ್ಕೋಬೇಕಂದ್ರೆ ಆ್ಯಡ್ ಕ್ಯಾರೆಕ್ಟರ್ ಇಲ್ಲಿ ಪ್ಲಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ್ಯಡ್ ಕ್ಯಾರೆಕ್ಟರ್ ಮತ್ತು ಬ್ಯಾಕ್ಗ್ರೌಂಡ್ ಮತ್ತು ಆ್ಯಡ್ ಪ್ರಾಪ್ಸ್, ಇಮೇಜ್, GIF, ಸೌಂಡ್ ಎಫೆಕ್ಟ್ಸ್, ಆ್ಯಡ್ ಟೆಕ್ಸ್ಟ್, ಆ್ಯಡ್ ಟ್ರಾನ್ಸ್ಲೇಷನ್, ಆ್ಯಡ್ ವಿಜುವಲ್ ಎಫೆಕ್ಟ್ಸ್, ಆ್ಯಡ್ ಸ್ಟಿಕರ್ಸ್, ಆ್ಯಡ್ BGM ಮ್ಯೂಸಿಕ್. ಇಲ್ಲಿ ಆ್ಯಡ್ ಪ್ರಾಪ್ಸ್ ಅಂತಂದರೆ ಏನಪ್ಪ ಅಂತಂದರೆ ನೀವು ಇಲ್ಲಿ ಬ್ಯಾಗ್, ಅಂಬ್ರೆಲಾ, ಫ್ರೆಂಚ್ ಫ್ರೈಸ್ ಅಥವಾ ಅವ್ರ ಕೈಯಲ್ಲಿ ಏನೇನು ಬೇಕು, ನೀವು ಈಗ ಯಾವುದಾದ್ರೂ ಫುಟ್ಬಾಲ್ ಓದಿಯೋ ವೀಡಿಯೋನ ಮಾಡ್ತಾಯಿದ್ರಿ ಅಂತಂದರೆ ಅದಕ್ಕೆ ಏನು ಅವಶ್ಯಕತೆ ಎಲ್ಲ ಇದರಲ್ಲಿ ಪ್ರಾಪ್ಸ್ ಒಳಗಡೆ ಇದೆ ಅಂತ ಹೇಳ್ತಾ ಇರ್ತೀನಿ. ಮತ್ತು ಇಲ್ಲಿ ನೀವು ಇಷ್ಟೇನಪ್ಪ ಅಂತಂದು ಅನ್ನೋ ಹಾಗಿಲ್ಲ. ಇಲ್ಲಿ ನೀವು ಅವ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಸ್ಕೇಲ್, ರೊಟೇಟ್, ಎಕ್ಸ್ಪ್ರೆಷನ್, ವಾಯ್ಸ್ ಸೆಟ್ಟಿಂಗ್ಸ್, ಡಿಲೀಟ್, ಇವ್ರನ್ನ ಡಿಲೀಟ್ ಒತ್ತಿದ್ರೆ ಡಿಲೀಟ್ ಆಗ್ತದೆ. ಸ್ಕೇಲ್ ಒತ್ತಿದ್ರೆ ಇಷ್ಟೇ ಇರಲಿ ಲಂಬಣ್ಣ.
ರೊಟೇಟ್ ಮೇಲೆ ಒತ್ತಿದರೆ ಈ ಥರ ರೊಟೇಟ್. ಎಕ್ಸ್ಪ್ರೆಷನ್ ಅಂದರೆ ನೀವು ಇಲ್ಲಿ ವಾಕ್, ಸೈಕಲ್, ರನ್ನಿಂಗ್, ಸ್ಲ್ಯಾಪ್, ಮತ್ತು ಇಲ್ಲಿ ನೀವು ಸ್ಲ್ಯಾಪ್, ರಿಯಾಕ್ಟ್, ಹ್ಯಾಪಿ ಮೂಡ್, ಆ್ಯಂಗ್ರಿ ಮೂಡ್, ಸ್ಯಾಡ್ ಮೂಡ್, ಶಾಕ್ ಮೂಡ್, ಮತ್ತು ಲೂಸರ್ ಮೂಡ್, ವಿನ್ನರ್ ಮೂಡ್, ಆ್ಯಂಗ್ರಿ ಮೂಡ್, ಹ್ಯಾಪಿ ಮೂಡ್, ನಾರ್ಮಲ್ ಮೂಡ್, ಮತ್ತು ಸ್ಯಾಡ್ ಮೂಡ್, ಥಗ್ ಲೈಫ್ ಮೂಡ್, ಮತ್ತು ಬ್ರೂಐಸ್ಡ್ ಮೂಡ್, ಶಾಕ್ಡ್ ಮೂಡ್, ಮತ್ತು ನೀವು ಫೋನ್ನಲ್ಲಿ ಮಾತಾಡ್ತಾ ಇರೋದು. ಇಷ್ಟೇ ಅಲ್ಲ, ನೀವು ಇಲ್ಲಿ ಫೋನ್ನ ಹಿಡ್ಕೊಂಡ ತಕ್ಷಣವೇ ಇವನ ಕೈನ ಯಾವ ಥರ ಬೇಕು ಆ ಥರ ತಿರ್ಗಿಸ್ಕೋಬೋದು, ಬೇಕಾದ್ರೆ ಅವ್ನ ಕಪ್ಪಳಕ್ಕೆ ಅವನೇ ಹೊಡೆಸ್ಕೋಬೋದು. ಮತ್ತು ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ನೀವು ಅವನ್ನ ಈ ಥರ ಜೋಕಾಲಿ ಕುಣಿಸ್ದಂಗೆ ಕುಣಿಸ್ಬೋದು. ಯಾಕಪ್ಪ ಅಂತಂದರೆ ಇಲ್ಲಿ ಈ ಥರ ಕುಣಿಸ್ಬೋದು. ಈ ಥರ ಅವ್ರನ್ನ ಕುಂದರ್ಸೋಕೆ, ಅಲ್ಲಿ ಯಾವ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿನ ಕುಂದರ್ಸೋಕೆ. ಈ ಕಡೆಗೆ ಗೊತ್ತಿರಿ, ಈ ಕಡೆಗೆ ತಿರ್ತಾನೆ, ಈ ಕಡೆಗೆ ಇರೋದು ಆ ಕಡೆಗೆ. ಇದು ಉಲ್ಟಾ ಪಲ್ಟಿ ಆಗುತ್ತೆ ಫ್ರೆಂಡ್ಸ್, ಯಾಕಂದರೆ ನೀವು ಇದನ್ನು ಒತ್ತಿದ್ರೆ ಈ ಕಡೆಗೆ ಬರ್ತಾನೆ, ಈ ಕಡೆಗೆ ಅವನು ಯಾವ ಜಾಗದಲ್ಲಿ ಇದ್ದಾನೆ ಆ ಜಾಗದಲ್ಲಿ ಒಟ್ಟಿದ್ರೆ ಅವನು ಆ ಅಪೋಸಿಟ್ ಹೋಗ್ತಾನೆ. ಇಲ್ಲಿ ವಾಯ್ಸ್ ಸೆಟ್ಟಿಂಗ್ಸಲ್ಲಿ ಅವರು ವಾಯ್ಸು ಟೆಂಪೋ ಯೂಸ್ ನಾರ್ಮಲ್ ವಾಯ್ಸ್, ನಾನು ಅಲ್ಲಿ ವಾಯ್ಸ್ನ ಸೇವ್ ಮಾಡಿ ನಿಮಗೆ ತೋರಿಸಿದಾಗ ಅವಾಗನೇ ನಿಮಗೆ ನೋಡಿರ್ಬೋದಾಗಿತ್ತು. ನೀವು ಈ ಥರ ವಾಯ್ಸ್ ಟೆಂಪೋ ಅವು ಇವು ನಾರ್ಮಲ್ ವಾಯ್ಸ್ ಅವು ಎಲ್ಲ ಬಂದಿತ್ತು ಅಂತ ಹೇಳ್ಬೋದು. ಈಗ ನಿಮಗೆ ಈ ಥರ ಮಾಡಿಬಿಟ್ರಿ, ತಪ್ಪಾಯಿತು, ಅದನ್ನು ಪೂರ್ತಿ ತೆಗಿಯೋಕ್ಕಾಗಲ್ಲ. ಇಲ್ಲಿ ಮೇಲ್ಗಡೆ ಇರೋ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡ್ಕೊತ ಹೋಗಿ. ಹೌದಾ, ಕರೆಕ್ಟಾಗಿ ನಿಂತ್ಕೊಂಡ. ಈ ಥರ ಎಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಅಂತ ಹೇಳ್ತೀನಿ. ವಿಜುವಲ್ ಎಫೆಕ್ಟಲ್ಲಿ ನೀವು ಇಲ್ಲಿ ಯಾವ ಥರನಾದರೂ ಇಲ್ಲಿ ಮಳೆ ಬರೋ ಥರ ಮಾಡಿದರೆ ಮಳೆ, ಸ್ನೋ ಅಂದರೆ ಸ್ನೋ ಬರುತ್ತೆ, ಮಳೆನ ಬಿಟ್ಟು ಸ್ನೋ ಅಷ್ಟೇ ಅಂದರೆ ಸ್ನೋ ಅಷ್ಟೇ ಬರುತ್ತೆ. ನೀವು ಇಲ್ಲಿ ಯಾವುದಾದ್ರೂ ಟ್ರೈ ಮಾಡೋದು. ಇಲ್ಲಿ ಸರ್ಕಲ್ಸ್ ಈ ಥರ ನೀವು ಸಾಕಷ್ಟು ಮೂವಿಯಲ್ಲಿ ನೋಡಿರ್ಬೋದು ಅನಿಸ್ತೀನಿ. ನಾನು ಕೊಟ್ಟರೆ ನನ್ನಾಗುತ್ತೆ. ಈಗ ನೀವು ಇಲ್ಲಿ ಏನಪ್ಪ ಅಂತಂದರೆ ಪ್ರೀವಿಯಸ್, ನೆಕ್ಸ್ಟ್ ಫ್ರೇಮ್. ಏನಪ್ಪ ಇದರಿಂದ ಉಪಯೋಗ ಅಂದರೆ ಇಲ್ಲಿ ನೀವು ಪ್ಲೇ ಮಾಡಿ, ಹೌದಾ, ಇವರಿಬ್ರು ಈ ಥರ ಮುಂದೆ ಬಂದರು ಮತ್ತು ಅದು ಆಟೋ ವಾಯ್ಸ್ ಜನ್ರೇಟ್ ಮಾಡುತ್ತೆ. ನಾವು ಮಾತಾಡಿದ್ದು ನಾವು ಮಾತಾಡಿದ ಥರನೇ ಬರಲ್ಲ, ಸ್ವಲ್ಪ ಅದನ್ನು ಜನ್ರೇಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇಲ್ಲಿ ಪ್ರೀವಿಯಸ್ ಅಂತ ಹೋದರೆ ಅವರು ಎಲ್ಲಿದ್ದರೂ ಅದೇ ಜಾಗಕ್ಕೆ ಇರ್ತಾರೆ. ನೆಕ್ಸ್ಟ್ ಫ್ರೇಮ್ ಒತ್ತಿದ್ರೆ ನೀವು ನೆಕ್ಸ್ಟ್ ಫ್ರೇಮಲ್ಲಿ ಏನು ಮಾಡ್ತಾಯಿದ್ರು ಆ ಥರನೇ ಮಾಡ್ತಾರೆ. ಮತ್ತು ನೆಕ್ಸ್ಟ್ ಈಗ ನೀವು ಇದನ್ನು ಮಾಡಿದ್ದನ್ನ ಪ್ಲೇ ಮಾಡಿ ಕೂಡ ನೋಡ್ಬೋದು. ನಾನು ಆಗಲೇ ತೋರಿಸಿದ್ದೆ ನಿಮಗೆ. ಇಲ್ಲಿ ಆ್ಯಡ್ BG ಮ್ಯೂಸಿಕ್. BG ಮ್ಯೂಸಿಕ್ನ ನೀವು ಆ್ಯಡ್ ಮಾಡ್ಕೋಬೋದು. ನನ್ನ ಕಡೆಗೆ ಏನೂ ಮ್ಯೂಸಿಕ್ ಇಲ್ಲ. ಆ್ಯಡ್ ಪ್ರಾಪ್ಸು ಅದು ಅಂತೂ ಬೈ ಮಾಡಬೇಕು. ಇದನ್ನು ಬೈ ಮಾಡೋದಕ್ಕೆ ಪ್ಲ್ಯಾನ್ನ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಬ್ಯಾಕ್ಗ್ರೌಂಡು ಇಮೇಜ್ GIF ಯೂಸ್ ಆಫರ್ ನಾವು ಇಮೇಜ್ GIF ಅದಕ್ಕೂ ಇದನ್ನು ಮಾಡ್ಬೋದು ನೀವು. ಇಲ್ಲಿ ನಾನು ನಿಮಗೆ ಒಂದು ಸ್ಯಾಂಪಲ್ ವಿಡಿಯೋನ ಹಾಕ್ತಾಯಿದ್ದೀನಿ, ನೋಡ್ಕೊಂಬನ್ನಿ. ತುಂಬ ಚೆನ್ನಾಗಿದೆ, ನಾನೇ ಮಾಡಿದ್ದು. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಅದು ಏನಪ್ಪ ಇಲ್ಲಿ ಬಂದುಬಿಟ್ಟು ಶ್ರೀಶೈಲಕ್ಕೆ ಬಂದನಿ ಅಂತ ಹೇಳಪ್ಪ, ಇದು ರೋಡಪ್ಪ, ಏನಪ್ಪ ನೀನು ಡೈಲಾಗ್ ಹೊಡಿತೀಯಲ್ಲಪ್ಪ, ಪಿಕ್ಚರ್ಗಾದ್ರೆ ಸೇರ್ಕೊಬಾರ್ದ? ಇದು ಫಸ್ಟ್ ಹೇಳಿ, ನೀ ಯಾವ ಸಿನಿಮಾ ಟಾಕೀಸಿಗೆ ಹೋಗಿದ್ದೆ ಮತ್ತು ಯಾವ ಸಿನಿಮಾ ಮಾಡೋದ್ರಲ್ಲಿ ಹೋಗಿದ್ದೆ?
ಹುಚ್ಚ ಬಂದ ಹುಚ್ಚ ದೊಡ್ಡ ಹುಚ್ಚ ಲೇ ಅಲ್ಲಿ ಹೋದಿ ಅಂದ್ರೆ ಹೆಂಗೆ ಗೊತ್ತಾಕತ್ತಲ್ಲಿ ಪಿಕ್ಚರ್ಗೆ ಹೋಗಿ ಪಿಕ್ಚರ್ ಮಾಡ್ಬೇಕು ನೀ ಪಿಕ್ಚರ್ ಹಂಗನ ಪಿಕ್ಚರ್ ಮಾಡಿದಿ ಅಂದ್ರೆ ಹೆಂಗೆ ಅಯ್ಯಪ್ಪ ನನ್ನ ಹುಚ್ಚಿಡಿಸ್ತಾನೆ ನಾ ಅಂತೂ ಒಕ್ಕನೆ ನೋಡ್ಕೊಂಬಂದ್ರ ಹೇಗಿತ್ತು ಚೆನ್ನಾಗಿತ್ತು ಅಂದರೆ ಕಾಮೆಂಟ್ ಮಾಡಿ ಅಂತ ಆಗಲೇ ಹೇಳಿ ಈಗ ನೀವು ಇಷ್ಟೇ ನನ್ನ ವಿಡಿಯೋ ನಾನು ಹೇಳ್ತಾ ಇರೋದು ಇಷ್ಟೇ, ಎಲ್ಲರೂ ಹೇಳ್ತಾ ಇರೋದು ಇಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದರೆ ನಾನು ಇವತ್ತು ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಈ ಟ್ವಿನ್ಕ್ರಾಫ್ಟ್ ಆ್ಯಪ್ ನಿಮಗೆ ಇಷ್ಟ ಆಗಿದ್ರೆ ಅದನ್ನು ತೆಗೀರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡೋದಲ್ಲಪ್ಪ, ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನೊಂದು ಹೇಳಿದ್ದೆ ಸಬ್ಸ್ಕ್ರಿಪ್ಷನ್ನ ಲಾಸ್ಟಿಗೆ ಕೊಡ್ತೀನಿ ಅಂತ, ಎಷ್ಟು ಅನ್ನೋದನ್ನು ಈಗ ತೋರಿಸಿ. ಇಲ್ಲಿದೆ ಸ್ಕ್ರೀನ್. ಟ್ವಿನ್ಕ್ರಾಫ್ಟ್ ಒಳಗಡೆ ಹೋಗಿ ಆ್ಯಸ್ ಯೂಶುವಲ್ ನೀವು ಇಲ್ಲಿ ಬರ್ತಾ ಇದ್ದು ಸ್ವಲ್ಪ ಇಲ್ಲಿ ಮೇಲ್ಗಡೆ ಅಪ್ಗ್ರೇಡ್ ಅಂತ ಇದೆಯಲ್ಲ, ನೀವಿಲ್ಲಿ 100 ರೂಪೀಸ್ ಪ್ರೋ ಮಂತ್ಲಿ, ನೀವು ಮಂತ್ಲಿ 100 ರೂಪೀಸ್ನ ಕಟ್ಟಿದರೆ ನೀವು ಇಲ್ಲಿ ಸ್ವಲ್ಪ ಇದೆ, ಇಲ್ಲೆಲ್ಲ ತೋರಿಸ್ತಾ ಇದೆ, ಬರ್ತಾ ಇರ್ಬೋದು ನಿಮಗೆ. ಯಾರೋ ಒಬ್ಬರು ಆಂಟಿ ಮತ್ತು ಅವು ಎಲ್ಲ ಬರುತ್ತೆ ಫ್ರೀಯಾಗಿ. 600 ರೂಪೀಸ್ ಕಟ್ಟಿದ್ರೆ ಫಾರ್ ಇಯರ್ಲಿ ನೀವು 600 ರೂಪೀಸ್ನ ಕಟ್ಬೋದು. ಮತ್ತು ಇಲ್ಲಿ ನೀವು 400 ಫಾರ್ ಮಂತ್ಲಿ ನೀವು 400 ಫಾರ್ ಮಂತ್ಲಿನೂ ಕೂಡ ಕಟ್ಬೋದು. 1650 ರೂಪೀಸ್ ಫಾರ್ ಮಂತ್ಲಿ ಅಲ್ಲ, 400 ರೂಪೀಸ್ ಓನ್ಲಿ ಇದರಲ್ಲಿ ಪ್ರೀಮಿಯಮ್ ಇಯರ್ಲಿ. ಮತ್ತು ನೀವು ಇಯರ್ಲಿ 900 ರೂಪೀಸ್ ಫಾರ್ 1 ಇಯರ್. ಇಲ್ಲಿ ಫಾರ್ 1 ಮಂತ್ 400, ನೀವು ಫಾರ್ 1 ಇಯರ್ 600, ಫಾರ್ ಮಂತ್ಲಿ ಫಾರ್ 1 ಮಂತ್ 100. ಈ ಥರ ಇದ್ದಾವೆ. ಇಲ್ಲಿ ಪರ್ಚೇಸ್ ಮೇಲೆ ಮಾಡಿದರೆ ನೀವು ಪರ್ಚೇಸ್ ಮಾಡ್ಬೋದು, ಆದರೆ ಬೇಡ, ನಾ ಪರ್ಚೇಸ್ ಮಾಡಲ್ಲ, ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಟ್ವಿನ್ಕ್ರಾಫ್ಟ್ ಇಲ್ಲಿಂದ ನಿಮಗೆ ಜಾಯಿಂಟ್ ಟೆಲಿಗ್ರಾಮ್ ಗ್ರೂಪ್ ಮತ್ತು ರಿಪೋರ್ಟ್ ಆ್ಯಂಡ್ ಇಶ್ಯೂ, ನಿಮಗೆ ಏನಾದರೂ ಇಶ್ಯೂ ಆಗ್ತಾಯಿದ್ರೆ ಅದನ್ನು ರಿಪೋರ್ಟ್ ಮಾಡ್ಬೋದು. ಮತ್ತು ಡಿಬ್ಯಾಗ್ ಮೋಡ್, ಮೈ ಯೂಸರ್ ಐ ಡಿ, ಆ್ಯಪ್ ಲ್ಯಾಂಗ್ವೇಜ್, ಕಂಟೆಂಟ್ ಲ್ಯಾಂಗ್ವೇಜ್, ಟರ್ಮ್ ಆಫ್ ಯೂಸ್, ಪ್ರೈವೇಸಿ ಪಾಲಿಸಿ ಅಂತ ಇದ್ದಾವೆ ಮೆನ್ಯೂನಲ್ಲಿ. ಇಲ್ಲಿ ನೀವು ಫೋಟೋನ ಕೂಡ ಚೇಂಜ್ ಮಾಡ್ಕೋಬೋದು. ನಾನು ಚೇಂಜ್ ಮಾಡ್ಕೊಂಡಿಲ್ಲ. ಚೇಂಜ್ ಮಾಡ್ಕೋಬೇಕು ಅಂದರೆ ಇದನ್ನ ಇಟ್ಕೊತೀನಿ. ಶ್ರೀ ಗಣೇಶ. ಇಲ್ಲಿ ಎಕ್ಸ್ಪ್ಲೋರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಮೂವಿಗೆ ಬರುತ್ತೆ. ಒಂದು ತೋರಿಸ್ತೀನಿ ಗೈಸ್. ನಿಮಗೆ ಅಲ್ಲೊಂದು ಪ್ರಾಬ್ಲಮ್ ಗೊತ್ತಾಗಿರ್ಬೋದು, ಇದು ಡಬಲ್ ಕೇಳಿಸ್ತಾ ಇದೆ ಸೌಂಡು. ಸಾರಿ, ಅದು ವಿಡಿಯೋನ ಇಂಪೋರ್ಟ್ ಮಾಡಾದ್ಮೇಲೆ ಆ ಥರ ಆಗಿತ್ತು. ನಾರ್ಮಲ್ ಆಗಿ ಎಲ್ಲರೂ ಒಂದು ರೈಸ್ ಬಾಯ್ ಸೋಪು, 5 ರೂಪಾಯಿ ಕೊತ್ತಂಬರಿ ಮತ್ತೆ 4 ನಿಂಬೆಹಣ್ಣು. 40 ರೂಪೀಸ್ ಆಯ್ತು. ಚೇಂಜ್ ತಗೋ. ಅಂಕಲ್, ಈ ನೋಟ್ ಅರ್ಧೋಗಿದೆ ಅಂಕಲ್. ಒಂದ್ ಕೆಲಸ ಮಾಡು, ಯಾರು ತಗೊಂಡಿಲ್ಲ ಅಂದ್ರೆ ನನ್ನ ಹತ್ರನೇ ತಗೊಂಬಾ, ನಾನೇ ತಗೋತೀನಿ. ಸರಿ ಅಂಕಲ್. ಅಂಕಲ್, 2 ನಿಂಬೆಹಣ್ಣು, 5 ರೂಪಾಯಿ ಕೊತ್ತಂಬರಿ ಸೊಪ್ಪು, 2 ಬೂಮರು. 10 ರೂಪೀಸ್ ಆಯ್ತಪ್ಪ. ತಗೊಳ್ಳಿ ಅಂಕಲ್. ಏನು ಈ ನೋಟ್ ಅರ್ಧೋಗ್ಬಿಟ್ಟಿದ್ಯಲ್ಲ? ಅಂಕಲ್, ನೀವೇ ಕೊಟ್ಟಿದ್ದು ಲಾಸ್ಟ್ ಟೈಮು. ಇಲ್ಲ ಅಂಕಲ್, ನೀವೇ ಹೇಳಿದ್ದು ಲಾಸ್ಟ್ ಟೈಮು, ಯಾರು ತಗೊಂಡಿಲ್ಲ ಅಂದ್ರೆ ನನ್ನ ಹತ್ರ ತಗೊಂಡ್ ಬಾ, ನಾನೇ ತಗೋತೀನಿ ಅಂತ. ಏನಪ್ಪ ಹಿಂಗೆಲ್ಲ ಹೇಳ್ಬಿಟ್ಟೆ ನೀನು? ಫಸ್ಟ್ ಆಫ್ ಆಲ್ ನಾವ್ ಈ ತರ ಹರ್ದಿರ ನೋಟ್ ತಗೊಳ್ಳೋದೇ ಇಲ್ಲ. ಬೇಬಿ ನಿನ್ನ ಮೇಲೆ ಪ್ರೀತಿ ಬಾಳ ಆಗ್ಯದಂಗೆ ಇವತ್ತು. ಏ ಮಾಡ್ಸಿ ಮಗನ, ದಿನ ಪ್ರೀತಿ ಇಟ್ಕೊಂಡೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಕನ್ನಡ ಈ ಥರನೇ ನಿಮಗೆ ಎಕ್ಸೈಟಿಂಗ್ ಆಗಿರೋ ವಿಡಿಯೋನ ತರ್ತಾ ಇರ್ತೀನಿ ಅಂತ. ಕಾರ್ಟೂನ್ ವಿಡಿಯೋನ ನೀವು ಮಾಡಿ, ಮತ್ತು ನಿಮ್ಮ ಸೋಷಿಯಲ್ ಮೀಡಿಯಾ ಏನಾದರೂ ಫೇಸ್ಬುಕ್
ಯೂಟ್ಯೂಬ್ನಲ್ಲಿದ್ದರೆ ಕಮೆಂಟ್ ಮಾಡಿ, ನಾನು ಅಲ್ಲಿ ವಿಸಿಟ್ ಆಗಿಬಿಟ್ಟು ನೀವು ಮಾಡಿದ್ದನ್ನ ನಾನು ನೋಡ್ತೀನಿ ಅಂತ ಹೇಳ್ತಾ ನಾವು ನಿಮ್ಗೆ ಲೈಕ್ ಕೊಡ್ತೀನಿ. ನೀವು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.